ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. 25ನೇ ತಾರೀಕು ಇವರೆಲ್ಲರೂ ಕೂಡ ಮುಷ್ಕರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ತಮಗೂ ಕೂಡ ಈಗ ಪಾಂಪ್ಲೆಟ್ಸ್ ಅನ್ನು ಕೊಟ್ಟರು. ತಮಗೂ ನೋಟಿಸ್ ಬಂದಿದೆಯಾ? ತಾವೇನ್ ಹೇಳ್ತೀರಾ ಮೇಡಮ್ ಈ ನೋಟಿಸ್ ಬರ್ತಿರೋದಕ್ಕೆ ಸಂಬಂಧಪಟ್ಟಂತೆ? ನೋಟಿಸ್ ಬರ್ತಿರೋ ಸಂಬಂಧಪಟ್ಟಂತೆ ಸರ್ ಎಲ್ಲದಕ್ಕೂ ಟ್ಯಾಕ್ಸ್ ಅಂತ ಹಾಕಿದ್ರೆ ಎಲ್ಲಿಂದ ಸರ್ ಬೆಂಗಳೂರು ಬದುಕೋದು ಜನ? ಇವಾಗೆ ಮಕ್ಕಳು ಪಿಜೆ ಕೇಳಕ್ ಆಗ್ತಾ ಇಲ್ಲ, ಮತ್ತೆ ಬಾಡಿಗೆಗಳು ಜಾಸ್ತಿ ಆಗಿದೆ, ಮತ್ತೆ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕಾಕು ಬಿಡ್ತಾ ಇಲ್ಲ. ಟ್ಯಾಕ್ಸ್ ಅಂದ್ರೆ ಎಲ್ಲಿಂದ ತಂದು ಕಟ್ಟೋಕಾಗುತ್ತೆ ಸರ್? ನಾವು ಇನ್ನೇನು ಸುಮಾರು 1 ವರ್ಷದಿಂದ ಈಚೆನ ಸರ್ ವ್ಯಾಪಾರ ಮಾಡ್ತಿರೋದು. ಅದಕ್ಕೆ ಮುಂಚೆ ಮನೆ ಕೆಲಸ ಮಾಡ್ತಾ ಇದ್ವಿ. ಇನ್ನು ಬಂದಿಲ್ಲ ಸರ್, ಬರ್ಬೋದು ಅನ್ಸುತ್ತೆ. ಬಂದ್ರೆ ಏನ್ ಮಾಡೋದು ಸರ್? ಅವ್ರನ್ನೇ ಕೂರಿಸ್ಬಿಟ್ಟು ನಾವು ಹೊರಗಡೆ ಹೋಗ್ಬಿಡೋದು ಸರ್. ನೀವೇ ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡ್ಲಿ ಸರ್. ಮತ್ತೆ ಹೊಟ್ಟೆಗೆ ಇನ್ನೇನ್ ಸರ್? ಇವಾಗ 7 ಲಕ್ಷ 8 ಲಕ್ಷ ಇಲ್ಲಿ ಬರೋದೇ ಸುಮಾರು 15,000 10,000 ಬರುತ್ತೆ. ಅದ್ರಲ್ಲಿ ನಮ್ಗೆ ಸಿಗೋದು 2,000 1,000ನೇ ಇಟ್ಕೊ. 1,000 ಹಂಗ್ ಸಿಕ್ಕಿದ್ರು ಅವ್ರಿಗೆ ಟ್ಯಾಕ್ಸ್ ಕಟ್ಟೋಗೆ ಸರ್ ಹೋಗುತ್ತೆ. ಮತ್ತೆ ನಾವೆಲ್ಲಿಂದ ತಂದು ಕೊಟ್ಟೋಣ ಸರ್ ಟ್ಯಾಕ್ಸ್? ಬರ್ತೀವಿ ಸರ್, ಆಯ್ತು ಬರ್ತೀವಿ ಸರ್, ಹೋರಾಟ ಮಾಡ್ಬೇಕು ಸರ್. ಇಲ್ಲಾಂದ್ರೆ ಸಣ್ಣ ಪುಟ್ಟ ನಮ್ದು ಹೆಂಗನಾಗ್ಲಿ, ಇನ್ನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದಾರಲ್ಲ ಸರ್, ಪಾಪ ಅವ್ರಿಗೆಲ್ಲ 6 ಲಕ್ಷ 7 ಲಕ್ಷ ಹಂಗೆ ಟ್ಯಾಕ್ಸ್ ಹಾಕ್ಬಿಟ್ರೆ ಎಲ್ಲಿ ಸರ್ ಜೀವನ ಮಾಡೋದು ಅವರು? ಇವಾಗೆ ಆಗ್ಲೇ ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ಬಿಡಿ ತುಂಬಾ ಜನ ವಿಷ ತಗೊಂತೀವಿ ಅಂತ ಹೇಳಿ ಕೂಡ ಇದ್ ಮಾಡ್ತಾ ಇದಾರೆ ಸರ್. ಬದುಕಾಕು ಬಿಡಲ್ಲ, ಸಾಯಕ್ಕೂ ಬಿಡಲ್ಲ. ಅಂದ್ರೆ ಏನಕ್ಕೆ ಸರ್ ಇದು? ವ್ಯಾಪಾರನೂ ಆಗಲ್ಲ, ಇಲ್ಲಿ ಸರಿಯಾಗಿದ್ದಿಲ್ಲ ಅಂದ್ರೆ ಯಾವ ರೀತಿ ಕಟ್ಟೋದು ಸರ್ ನಾವು?